ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಇವತ್ತಿನ ಧಾರಾವಾಹಿ ಬಂದು ಆ, ನೀನಿರಲು ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಈ ಕತೆ ಹೇಗೆ ಮೂವ್ ಆಗುತ್ತೆ ನೋಡೋಣ ಬನ್ನಿ. ಇಲ್ಲಿ ಇವಳು ಕೃಷ್ಣನ ಅತ್ತಿಗೆ ಕುತಂತ್ರಿ ಬುದ್ಧಿ ಮಾಡ್ತಿದ್ದಾಳೆ. ಆದರೆ ಯಾರಿಗೂ ಗೊತ್ತಾಗ್ತಿಲ್ಲ. ವೀಲ್ ಚೇರಲ್ಲಿ ಕೂತ್ಕೊಂಡು ಕಾಲುಗಳು ಚೆನ್ನಾಗೇ ಇದ್ದಾವೆ, ಆದರೆ ಇವಳು ವೀಲ್ ಚೇರಲ್ಲಿ ಕೂತ್ಕೊಂಡು ನಾಟಕ ಆಡ್ತಿದ್ದಾಳೆ. ನನಗೆ ಕಾಲಾಗಲ್ಲ, ಕಾಲೇ ಇಲ್ಲ ಅನ್ನೋ ಹಾಗೆ ಒಳಗೆ ಕುತಂತ್ರ ಬುದ್ಧಿ ಮಾಡ್ತಲೇ ಇದ್ದಾಳೆ. ಪಾಪ ಇದು ಕೃಷ್ಣಗೆ ಗೊತ್ತಾಗ್ತಾನೆ ಇಲ್ಲ ಪಾಪ. ಆಮೇಲೆ ಅಲ್ಲಿ ಅವನು ಒಬ್ಬನ್ನ ಒಂದು ಹುಚ್ಚನ್ನು ಮಾಡಿಬಿಟ್ಟಿದ್ದಾಳೆ. ಆ ಹುಚ್ಚನ್ನು ಕಾಯೋಕ್ಕೆ ಇನ್ನೊಬ್ಬನ್ನ ನೇಮಿಸಿದ್ದಾಳೆ. ಆದರೆ ಹುಚ್ಚ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಇಲ್ಲಿ ಕೃಷ್ಣ ಮತ್ತು ರಾಧಾ ಇಬ್ಬರು ಹುಡುಕ್ತಾ ಇದ್ದಾರೆ. ಕೃಷ್ಣಗೆ ಐಡಿಯಾ ಇಲ್ಲ, ಅದಕ್ಕೆ ಒಳ್ಳೆಯವಳು ಅಂದ್ಕೊಬಿಟ್ಟಿದ್ದಾನೆ. ರಾಧೆಗೆ ಅನುಮಾನ ಬಂದಿದೆ, ರಾಧಾ ಹುಡ್ಕೊಂಡು ಹೋಗಿದ್ದಾಳೆ. ಆದರೆ ಅಲ್ಲಿ ಹುಚ್ಚ ಸಿಗ್ತಾನೆ ಕೂಡ. ಈ ಅಂಜಲಿ ಇದೆಲ್ಲ ಗೊತ್ತಿಲ್ಲ ಅವಳಿಗೆ. ಅವಳು ಅಲ್ಲಿ ಜನ ಬಿಟ್ಟಿರ್ತಾಳಲ್ಲ, ಅವನು ಫೋನ್ ಮಾಡಿ ಹೇಳ್ತಾನೆ, ಹೀಗೆ ಮೇಡಮ್ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು. ಆವಾಗ ಅವಳು ಅವಾಗ ಎದ್ದು ನಿಂತ್ಕೋತಾಳೆ ಜೋಶಲ್ಲಿ. ನಿಮ್ಮನ್ನು ನೇಮಿಸಿರೋದು ದುಡ್ಡು ಕೊಟ್ಟು ಏನಕ್ಕೆ, ನೀವು ನೋಡ್ಕೋಬೇಕು ತಾನೆ, ನೀನೇನೋ ಮಾಡ್ತಿದ್ದೆ ಇಲ್ಲಿವರೆಗೆ ಅಂತ ಹೇಳ್ಬಿಟ್ಟು ಬೈತಾಳೆ. ಈ ಕಡೆ ಬಂದು ರಾಧಾ ಹುಡ್ಕೊಂಡು ಹೋಗ್ತಾಳೆ ಒಂದು ಹಾಳು ಬಿದ್ದಿರೋ ಬಂಗ್ಲೆಗೆ. ಆದರೆ ಅಲ್ಲಿ ಯಾರೂ ಸಿಕ್ಕಿರಲ್ಲ. ಇವಳು ಹುಡ್ಕೊಂಡು ಹೋಗ್ತಲೇ ಇರ್ತಾಳೆ, ಯಾರು ಇಲ್ಲಲ್ಲ, ಏನು ಮಾಡೋದು, ಏನೂ ಸಿಗಲೇ ಇಲ್ವಲ್ಲ ಕ್ಲೂ ಅಂತೇಳ್ಬಿಟ್ಟು. ಕ್ಲೂ ಸಿಗುತ್ತೆ ಅಂತ ಬಂದಿರ್ತಾಳೆ, ಕ್ಲೂ ಏನೂ ಸಿಗಲಿಲ್ವಲ್ಲ ಅಂತೇಳ್ಬಿಟ್ಟು ಅವಳು ಟೆನ್ಷನ್ ಮಾಡಿಕೊಂಡು ಹೋಗ್ತಾ ಇರ್ತಾಳೆ. ಆ ಟೈಮಿಗೆ ಕರೆಕ್ಟಾಗಿ ಆ ಹುಚ್ಚ ಬಂದ್ಬಿಟ್ಟು ಹಿಂದ್ಗಡೆ ಹೆಗಲ ಮೇಲೆ ಕೈ ಇಟ್ಬಿಡ್ತಾನೆ. ಕೈ ಇಟ್ಟ ತಕ್ಷಣವೇ ಇವಳು ಮಿಡಿಗೆ ಬಿದ್ದು ತಿರುಗಿ ನೋಡ್ತಾಳೆ. ಸ್ಲೋ ಮೋಷನಲ್ಲಿ ತಿರುಗ್ತಾಳೆ. ತಿರುಗಿದಾಗ ಈ ಹುಚ್ಚನ್ನು ನೋಡ್ತಾಳೆ, ಗಾಬರಿ ಆಗ್ತಾಳೆ. ಯಾರು ನೀವು ಅಂತಾಳೆ. ಅವನು ಮಾತಾಡಲ್ಲ. ಆದರೆ ಆಮೇಲೆ ಒಂದು ದೊಡ್ಡದು ಒಂದು ಕಬ್ಬಿಣ ಸ್ಟ್ಯಾಂಡ್ ತಗೊಂಡು ಅವಳಿಗೆ ಹೊಡಿಯೋಕ್ಕೆ ಬರ್ತಾನೆ. ಅಣ್ಣ ಹೊಡಿಬೇಡಿ ಅಣ್ಣ, ನಿಮ್ಮನಿಗೇನು ಮಾಡೋಕ್ಕೆ ಬಂದಿಲ್ಲ ನಾನು, ಹೊಡಿಬೇಡಿ ಅಣ್ಣ ಅಂತ ಹೇಳ್ಬಿಟ್ಟು ಗಾಬರಿ ಆಗ್ತಾಳೆ. ಆವಾಗ ಅವನು ಅದನ್ನು ಕೆಳಗೆ ಕೈ ಬಿಡ್ತಾನೆ. ಕೈ ಬಿಟ್ಟಾಗ, ಯಾಕಣ್ಣ ಹಿಂಗಿದ್ದೀರಾ, ನೀವು ಯಾರಣ್ಣ, ಇಲ್ಲಿ ಯಾಕಿದ್ದೀರಾ ಅಂತ ಕೇಳ್ತಾಳೆ. ಆವಾಗ ಅವನು ಸುಸ್ತಾಗ್ಬಿಟ್ಟಿರ್ತಾನೆ. ಎಷ್ಟು ಕೇಳಿದ್ರು ಹೇಳೋದೇ ಇಲ್ಲ. ಮಾತು ಬರಲ್ಲ ಅನ್ನೋದು ಅವಳಿಗೆ ಗೊತ್ತಿರಲ್ಲ ಪಾಪ. ಅವಳು ಕೇಳ್ತಾನೆ ಇರ್ತಾಳೆ, ಅಣ್ಣ ಇಲ್ಲಿ ಯಾಕಿದ್ದೀರಾ. ಅವಳಿಗೂ ಗಾಬರಿ, ಈ ಕಾಡೊಳಗಡೆ ಬಂಗ್ಲೆ ಒಳಗಡೆ ಇವ್ರು ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಗಾಬರಿಯಾಗಿ ಯಾಕಣ್ಣ ಅಂತ ಕೇಳ್ತಲೇ ಇರ್ತಾಳೆ. ಆದರೆ ಅವನು ಏನು ಹೇಳೋಕ್ಕೆ ಆಗಲ್ಲ ಪಾಪ. ಆಮೇಲೆ ಇವಳು ಅಂಜಲಿ ಫೋನ್ ಮಾಡಿ ಫಸ್ಟು ಹುಡುಕು, ಇವತ್ತು ಸಂಜೆ ಒಳಗೆ, ಇವತ್ತು ಇನ್ನೊಂದು ಗಂಟೆಲಿ ಹುಡುಕಬೇಕು ಅಂದರೆ, ಇಲ್ಲ ಸಂಜೆ ಒಳಗೆ ಹುಡುಕ್ತೀನಿ ಮೇಡಮ್, ಸಂಜೆ ಒಂದಿನ ಬೇಕಾ ನಿನಗೆ ಹುಡ್ಕೋಕ್ಕೆ, ನಿನ್ನನ್ನೇ ಫಿನಿಷ್ ಮಾಡಿಬಿಡ್ತೀನಿ ಅಂತೇಳಿ ಬೈತಾಳೆ. ಆವಾಗ ಆಯಿತು ಮೇಡಮ್, ಏನಾದರೂ ಮಾಡಿ ಕಷ್ಟಪಟ್ಟು ಹುಡುಕ್ತೀನಿ ಅಂತೇಳಿ ಒಂದು ವ್ಯಾನ್ ಮಾಡಿಕೊಂಡು 4 ಜನ ಕರ್ಕೊಂಡು ಅವನು ಹುಡ್ಕಾಡ್ತಿರ್ತಾನೆ. ಆದರೆ ಇಲ್ಲಿ ರಾಧಾ ಏನು ಮಾಡ್ತಾಳೆ, ವೀಲ್ ಚೇರ್ ತಗೊಂಡು ವೀಲ್ ಚೇರಲ್ಲಿ ಕೂರಿಸ್ಕೊಂಡು ಅವನ್ನ ತಳ್ಕೊಂಡು ಹೋಗ್ತಾ ಇರ್ತಾಳೆ. ಇಲ್ಲಿ ನೋಡಿ, ತಳ್ಕೊಂಡು ಹೋಗೋಕ್ಕಿಂತ ಮುಂಚೆ ಹೆಗಲ ಮೇಲೆ ಈ ಥರ ಕೈ ಇಟ್ಟಾಗ ಪಾಪ ಅವಳು ಗಾಬರಿಯಾಗಿ ಸ್ಲೋ ಮೋಷನ್ನಲ್ಲಿ ತಿರುಗಿ ನಿಂತ್ಕೋತಾಳೆ. ತಿರುಗಿ ನಿಂತ್ಕೊಂಡಾಗ, ಯಾರಣ್ಣ ನೀವು, ಏನಾಯಿತು ಅಂತೇಳಿ ಅವನು ವಿಚಿತ್ರ ವೇಷಭೂಷಣ ನೋಡಿಬಿಟ್ಟು ಅವಳು ಗಾಬರಿ ಆಗ್ತಾಳೆ. ಹೌದು, ಗಾಬರಿ ಆದಾಗ ಅವನೇನು ಮಾತಾಡೋಕ್ಕೆ ಹೋಗಲ್ಲ, ಸುಮ್ಮನಾಗ್ತಾನೆ. ಆಮೇಲೆ ಆ ಹುಚ್ಚ ಏನು ಮಾತಾಡೋದೇ ಇಲ್ಲ, ಸುಮ್ಮನೆ ಆಗಿಬಿಡ್ತಾನೆ. ಆವಾಗ ಮೂರ್ಛೆ ಬಿದ್ದು ಹೋಗೋದು ಹೌದು. ಅವನಿಗೆ ಪ್ರಜ್ಞೆನೂ ಇರಲ್ಲ. ನೀರು ಕುಡಿಸ್ತಾಳೆ, ನೀರು ಕುಡಿಸಿದ್ರೂ ಪ್ರಜ್ಞೆ ಸ್ವಲ್ಪ ಬರುತ್ತೆ. ಆದರೆ ಮತ್ತೆ ಹಂಗೇ ಮೂರ್ಛೆ ಹೋದಂಗೆ ಹೋಗ್ಬಿಡ್ತಾನೆ. ಸರಿ, ಕರ್ಕೊಂಡು ಹೋಗ್ತೀನಿ ಹಾಸ್ಪಿಟ್ಲಿಗೆ ಅಂತೇಳ್ಬಿಟ್ಟು ಅಲ್ಲಿ ಕೃಷ್ಣ ಇದ್ದಾರೆ. ಫಸ್ಟು ನಾವು ಉಳ್ಕೊಂಡಿದ್ದೀವಲ್ಲ ಆ ಮನೆಗೆ ಕರ್ಕೊಂಡು ಹೋಗೋಣ ಅಂಥೇಳಿ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ರೌಡಿಗಳು ಬಂದು ಅಡ್ಡ ಬಂದುಬಿಡ್ತಾರೆ. ರೌಡಿಗಳು ಅಡ್ಡ ಬಂದಾಗ ಏನು ಮಾಡಬೇಕು ಅಂತ ಅವಳಿಗೆ ಗೊತ್ತಾಗಲ್ಲ. ಆದರೆ ಒಳ್ಳೇದಕ್ಕೆ ಬಂದವ್ರೆ ಅಂದ್ಕೊಂಡು, ಹೀಗಾಯಿತು, ನಾನು ಉಳ್ಕೊಂಡಿರೋ ನಮ್ಮ ರೂಮಿಗೆ ಕರ್ಕೊಂಡು ಹೋಗ್ತೀನಿ, ಕೃಷ್ಣ ಅಲ್ಲಿದ್ದಾರೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ರಾಧಾ ಹೇಳ್ತಾಳೆ. ಆವಾಗ ಅವರೆಲ್ಲ ಏನು ಮಾಡ್ತಾರೆ ಅಂದರೆ, ಹೌದಾ ಮೇಡಮ್ ಅಂತೇಳ್ಬಿಟ್ಟು ಅಲ್ಲಿ ಸ್ವಲ್ಪ ನೀರು ಕುಡಿಸಿ ಅವರು ತಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ವೀಲ್ ಚೇರಲ್ಲಿ. ಆವಾಗ ಈ ರೌಡಿಗಳು ಅಲ್ಲಿ ವ್ಯಾನ್ ನಿಲ್ಲಿಸ್ಕೊಂಡು, ಇಲ್ಲಿದ್ದಾನೆ, ಇವಳಿಂದ ಹೆಂಗೆ ಬಚಾವ್ ಮಾಡಿಸೋದು, ಇವನ್ನ ಹೆಂಗೆ ಕರ್ಕೊಂಡು ಹೋಗೋಕ್ಕಾಗುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಯೋಚನೆ ಮಾಡೋ ಟೈಮಿಗೆ ರಾಧಾ ಇವನ್ನ ತಳ್ಕೊಂಡು
ಕೃಷ್ಣನ ಹತ್ರ ಹೋಗ್ತಾ ಇರ್ತಾಳೆ. ಇನ್ನೇನು ಮನೆ ತಲುಪಿದಾಳೆ ಅಷ್ಟರೊಳಗೆ ಹೊರಗಡೆ ಏನೋ ಗಲಾಟೆ ಆಗ್ತಿದೆ. ಕೃಷ್ಣ ಅವ್ರ ಅತ್ತಿಗೆ ಹತ್ರ ಮಾತಾಡ್ತಾ ಇರ್ತಾನೆ. ಅದಕ್ಕೆ ಒಂದು ನಿಮಿಷ ಇರಿ, ಹೊರಗಡೆ ಏನೋ ಗಲಾಟೆ ಇದೆ ನೋಡ್ತೀನಿ ಅಂತ ಹೇಳ್ಬಿಟ್ಟು ಜನ ಎಲ್ಲ ಸೇರಿದ್ದಾರೆ ಅಂತ ಆಚೆ ಬರ್ತಾನೆ. ಆಚೆ ಬಂದಾಗ ವೀಡಿಯೋ ಕಾಲಲ್ಲೇ ಇರ್ತಾನಲ್ಲ, ಮೊಬೈಲ್ ಹಾಗೆ ಇಟ್ಕೊಂಡಿರ್ತಾನೆ. ಇವಳು ವೀಡಿಯೋ ಕಾಲಲ್ಲಿ ಅವ್ರ ಅತ್ತಿಗೆ ನೋಡಿಬಿಡ್ತಾಳೆ. ನೋಡ್ಬಿಟ್ಟು ಗಾಬರಿ ಆಗಿಬಿಡ್ತಾಳೆ, ಏನಪ್ಪ ಇದು ಹಿಂಗಾಗೋಯ್ತು, ಇವನು ಸಿಕ್ಕಾಕೊಬಿಟ್ಟಿದ್ದಾನಲ್ಲ, ಏನು ಮಾಡೋದು ಅಂತೇಳಿ ಗಾಬರಿಯಾಗಿ ನೋಡ್ತಾ ಇರ್ತಾಳೆ. ಗಾಬರಿಯಾಗಿ ಆದರೆ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಇವಳು ನೋಡಿದ್ರೆ ಮಂಗನ ಥರ ಹಿಂಗೆ ತಿಂದು ಮಂಗನ ಥರ ರೂಮ್ ಒಳಗಡೆ ಒದ್ದಾಡ್ತಿರ್ತಾಳೆ. ಇವು ರಾಧನಿಗೆ ಇವನು ಸಿಕ್ಕಾಕೊಂಡ್ಮೇಲೆ ಅವಳು ಈಸಿ ಚೇರ್ ಬಂದು ತಂದುಬಿಟ್ಟು ತಿರುಗಿ ನೋಡ್ತಾಳೆ. ಈಸಿ ಚೇರ್ ಇರುತ್ತೆ. ಈಸಿ ಚೇರ್ ತಗೊಂಡು ವೀಲ್ ಚೇರ್ ತಗೊಂಡು ಅವನನ್ನು ತಳ್ಕೊಂಡು ಹೋಗ್ತಾ ಇರ್ತಾಳೆ ರೋಡಲ್ಲಿ. ಆವಾಗ ತಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಪ್ರಜ್ಞೆನೇ ಇರಲ್ಲ ಪಾಪ ಇವನಿಗೆ, ಫುಲ್ಲು ಪ್ರಜ್ಞೆ ಹೋಗಿರುತ್ತೆ. ಹೆಂಗೋ ಎತ್ತಾಕೊಂಡು ವೀಲ್ ಚೇರಲ್ಲಿ ಕೂರಿಸ್ಕೊಂಡು ಕಷ್ಟಪಟ್ಕೊಂಡು ತಳ್ಕೊಂಡು ಇಳ್ಕೊಂಡು ಹೆಂಗೋ ಹೋಗ್ತಾ ಇರ್ತಾಳೆ. ಹೋಗೋಂಥ ಟೈಮಲ್ಲಿ ಈ ಕಡೆ ಇವಳು ಅವ್ರ ಅತ್ತಿಗೆ ಅಂದರೆ ಕೃಷ್ಣನ ಅತ್ತಿಗೆ ಜನ ಬಿಟ್ಟಿರ್ತಾಳಲ್ಲ ಹುಡ್ಕೋದಿಕ್ಕೆ, ಅವರು ಪೂರ್ಣ ಹುಡುಕ್ತಾ ಇರ್ತಾರೆ. ಇವಳು ರಾಧಾ ಗಾಬರಿಯಾಗಿ ಹೋಗ್ತಾ ಇರ್ತಾಳೆ. ಕೃಷ್ಣನ ಹತ್ರ ಕರ್ಕೊಂಡೋದ್ರೆ ಕೃಷ್ಣ ಹುಡುಕ್ತಾರೆ. ಆವಾಗ ಯಾರು ಅಂತ ಗೊತ್ತಾಗುತ್ತೆ. ಕೃಷ್ಣ ಬಾಯಿ ಬಿಡಿಸ್ತಾರೆ ಏನು ಅಂತೇಳಿ, ಇವ್ರು ಯಾರು ಅಂತ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ಉಳ್ಕೊಂಡಿರೋಂಥ ಹಳ್ಳಿ ಮನೆಯಲ್ಲಿ ಉಳ್ಕೊಂಡಿರ್ತಾರೆ. ಆ ಮನೆಗೇ ಕರ್ಕೊಂಡು ಹೋಗೋಣ ಅಂತೇಳಿ ಹೋಗ್ತಾ ಇರ್ತಾಳೆ. ಆ ಟೈಮಿಗೆ ಕರೆಕ್ಟಾಗಿ ಅಲ್ಲಿ ಜನಗಳು ಸೇರ್ಕೊತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.